ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಗುವಿನ ಜನನವನ್ನ ಕೇವಲ ಒಂದು ಜೈವಿಕ ಪ್ರಕ್ರಿಯೆಯಾಗಿ ನೋಡದೆ ಅದು ಒಂದು ದೈವಿಕ ಘಟನೆ ಎಂದು ಪರಿಗಣಿಸುತ್ತಾರೆ. ವಿಶೇಷವಾಗಿ ಕೆಲವು ಮಕ್ಕಳು ಜನಿಸುವ ಮೊದಲು ಅಥವಾ ಜನಿಸಿದ ನಂತರ ಕಾಣಿಸಿಕೊಳ್ಳುವ ಕೆಲವು ವಿಚಿತ್ರ ಘಟನೆಗಳು, ಕನಸುಗಳು, ಸಂಕೇತಗಳು ಮತ್ತು ಲಕ್ಷಣಗಳನ್ನು ನೋಡಿ ಹಿರಿಯರು ಈ ಮಗು ಸಾಮಾನ್ಯವಲ್ಲ, ದೈವಿಕ ಶಕ್ತಿಯನ್ನು ಹೊಂದಿದೆ ಎಂದು ಹೇಳೋದನ್ನು ಸಾಮಾನ್ಯವಾಗಿ ಕೇಳಿಯೇ ಇರ್ತೀವಿ. ಆದರೆ ನಿಜವಾಗಿಯೂ ದೈವಿಕ ಮಗು ಎಂದ್ರೇನು? ಇಂತಹ ಮಕ್ಕಳ ಜನನಕ್ಕೆ ಮುನ್ನ ಯಾವ ಲಕ್ಷಣಗಳು ಕಂಡುಬರ್ತಾವೆ? ಪುರಾಣಗಳು, ಆಧ್ಯಾತ್ಮಿಕ ಗ್ರಂಥಗಳು ಮತ್ತು ಜನಪದ ನಂಬಿಕೆಗಳು ಇದರ ಬಗ್ಗೆ ಏನು ಹೇಳ್ತಾವೆ? ದೈವಿಕ ಮಗು ಜನಿಸುವ ಲಕ್ಷಣಗಳು ಯಾವ ರೀತಿಯಲ್ಲಿ ವ್ಯಕ್ತವಾಗುತ್ತವೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರು ಒಂದು ನಿಗೂಢವಾದ ರಹಸ್ಯವನ್ನು ಹೇಳಿದರು. ಅದೇನೆಂದರೆ, ದೇವತೆಗಳು ಭೂಮಂಡಲದಲ್ಲಿ ಜನಿಸ್ತಾರೆ. ಅವರು ಮೋಡಗಳಲ್ಲಿ ಸ್ಥಾನ ಪಡೆದು ಮಳೆಯ ನೀರಿನಲ್ಲಿ ಅಡಗಿ ಭೂಮಿಯನ್ನು ಪ್ರವೇಶಿಸ್ತಾರೆ. ಆ ಮಳೆ ಹನಿಯು ಮರಗಿಡ ಅಥವಾ ಹಣ್ಣು ಹಂಪಲು ಸೊಪ್ಪು ತರಕಾರಿಗಳ ಮೇಲೆ ಬಿದ್ದಾಗ ಆ ಜೀವಗಳಲ್ಲಿ ವಾಸವಾಗಿರ್ತಾರೆ. ಕಾಲಕ್ರಮೇಣ ಆ ಆಹಾರವನ್ನು ಯಾರು ಸೇವಿಸ್ತಾರೋ ಅವರ ಉದರ ಪ್ರವೇಶಿಸಿ ಧಾತುವಾಗಿ ಜೀವಿಸ್ತಿರ್ತಾರೆ. ಆ ಪರಮಾತ್ಮನ ಅಪ್ಪಣೆಯಂತೆ ಲೋಕ ಕಲ್ಯಾಣಕ್ಕಾಗಿ ಯೋಗ್ಯರಾದವರ ಹೊಟ್ಟೆಯಲ್ಲಿ ಮಾನವ ಜನ್ಮವನ್ನು ಪಡಿತಾರೆಂದು ಉಲ್ಲೇಖಿಸ್ತಾರೆ. ಬಹುಶಃ ಜ್ಞಾನಿಗಳ ತರ್ಕಕ್ಕೆ ಸಿಕ್ಕಿದ ಸತ್ಯವೇ ಇರಬಹುದು. ಆದರೆ ಹುಲು ಮಾನವರಿಗೆ ಇಂತಹ ನಿದರ್ಶನಗಳು ಕೇವಲ ಬಾಲಿಶ ಎನಿಸಬಹುದು. ಹೀಗೆ ಆಧ್ಯಾತ್ಮಿಕ ದೃಷ್ಟಿಯಿಂದ ದೈವಿಕ ಮಗು ಎಂದರೆ ದೇವರ ಅವತಾರವೇ ಆಗಿರಬೇಕು ಎಂಬುದಿಲ್ಲ. ಆದರೆ ಇಂತಹ ಮಕ್ಕಳು ಹಿಂದಿನ ಜನ್ಮದ ಪುಣ್ಯ, ಉನ್ನತ ಆತ್ಮ ಸಂಸ್ಕಾರ ಮತ್ತು ವಿಶೇಷ ಆಧ್ಯಾತ್ಮಿಕ ಉದ್ದೇಶದೊಂದಿಗೆ ಭೂಮಿಗೆ ಬಂದಿರ್ತಾರೆ ಎಂಬ ನಂಬಿಕೆ ಇದೆ. ಭಾರತೀಯ ಪುರಾಣಗಳಲ್ಲಿ ಶ್ರೀರಾಮ, ಶ್ರೀಕೃಷ್ಣ, ಧ್ರುವ, ಪ್ರಹ್ಲಾದ, ಶಂಕರಾಚಾರ್ಯರು, ಶ್ರೀ ಗುರು ರಾಘವೇಂದ್ರ ರಾಯರು ಹೀಗೆ ನೂರಾರು ಸಂತರ ಜನನಕ್ಕೂ ಮುನ್ನ ವಿಶೇಷ ಲಕ್ಷಣಗಳು ಕಂಡುಬಂದಿದುವು ಎಂಬ ಉಲ್ಲೇಖ ಸಿಗುತ್ತೆ. ದೈವಿಕ ಮಗು ಜನಿಸುವ ಅತ್ಯಂತ ಪ್ರಮುಖ ಲಕ್ಷಣವೆಂದರೆ ತಾಯಿಗೆ ಬರುವ ಕನಸುಗಳು. ಗರ್ಭಧಾರಣೆಯ ಅವಧಿಯಲ್ಲಿ ತಾಯಿಗೆ ಈ ರೀತಿಯ ಕನಸುಗಳು ಕಾಣಿಸಬಹುದು. ದೇವರು ಅಥವಾ ದೇವತೆಗಳ ದರ್ಶನ, ದೇವಾಲಯಗಳು, ಶಿವಲಿಂಗ, ಕಮಲದ ಹೂವು, ಪ್ರಕಾಶಮಾನ ಸೂರ್ಯ, ಚಂದ್ರ, ಬಂಗಾರದ ಬೆಳಕು, ಹಾವು ರಕ್ಷಣೆ ನೀಡುವುದು, ಹಸು ಆಶೀರ್ವದಿಸುವುದು, ಹೀಗೆ ನಾನಾ ರೀತಿಯಾದ ದೈವಿಕ ಕನಸನ್ನು ಕಂಡರೆ ಅವರ ಬದುಕಲ್ಲಿ ವಿಸ್ಮಯಕಾರಿ ಮಗು ಜನಿಸುತ್ತೆ ಅಥವಾ ಈಗಾಗಲೇ ಜನಿಸಿರುತ್ತೆ. ಶ್ರೀಕೃಷ್ಣನ ಜನನಕ್ಕೂ ಮುನ್ನ ದೇವಕಿ ಮತ್ತು ವಸುದೇವರಿಗೆ ದೈವಿಕ ಸಂಕೇತಗಳು ದೊರೆತಿದ್ವು ಎಂದು ಭಾಗವತ ಪುರಾಣ ಹೇಳುತ್ತೆ. ಗೌತಮ ಬುದ್ಧರ ಜನನಕ್ಕೂ ಮುನ್ನ ಅವರ ತಾಯಿ ಮಹಾಮಾಯಾಗೂ ಇಂತಹ ಕನಸುಗಳೇ ಬಿದ್ದಿದ್ವು. ಹೀಗೆ ಆಧ್ಯಾತ್ಮಿಕ ನಂಬಿಕೆಯ ಪ್ರಕಾರ ಇಂತಹ ಕನಸುಗಳು ಉನ್ನತ ಆತ್ಮದ ಆಗಮನದ ಸೂಚನೆ ಎಂದು ಪರಿಗಣಿಸಲಾಗುತ್ತೆ. ದೈವಿಕ ಮಗು ಜನಿಸುವ ಮನೆಗಳಲ್ಲಿ ಅಚ್ಚರಿಯ ಶಾಂತಿ ನೆಲೆಸಿರುತ್ತೆ. ಇನ್ನು ದೈವಿಕ ಮಕ್ಕಳು ಜನಿಸಿದ ಮನೆಗಳು ಹೇಗಿರ್ತಾವೆ, ಪೋಷಕರ ನಡವಳಿ ಹೇಗಿರುತ್ತೆ ಅನ್ನೋದನ್ನು ಗಮನಿಸಿದರೆ ದೈವಿಕ ಮಗು ಜನಿಸುವ ಮನೆಗಳಲ್ಲಿ ಅಚ್ಚರಿಯ ಶಾಂತಿ ನೆಲೆಸಿರುತ್ತೆ. ಸಾಮಾನ್ಯವಾಗಿ ಜಗಳಗಳು ಕಡಿಮೆಯಾಗ್ತವೆ, ಮನಸ್ಸಿನಲ್ಲಿ ನೆಮ್ಮದಿ ಮೂಡುತ್ತೆ, ಕುಟುಂಬ ಸದಸ್ಯರಲ್ಲಿ ಪ್ರೀತಿ ಹೆಚ್ಚಾಗತ್ತೆ, ಅನಗತ್ಯ ಭಯ ಕಡಿಮೆಯಾಗತ್ತೆ. ಇವುಗಳನ್ನು ಅನೇಕ ಆಧ್ಯಾತ್ಮಿಕ ಗುರುಗಳು ದೈವಿಕ ಶಕ್ತಿಯ ಪ್ರಭಾವ ಎಂದು ವಿವರಿಸ್ತಾರೆ. ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ಮನೆಯೊಳಗೆ ಮಲ್ಲಿಗೆ ಹೂವಿನ ಪರಿಮಳ, ಚಂದನದ ಸುವಾಸನೆ, ಧೂಪದ ಪರಿಮಳ ವ್ಯಾಪಿಸುವ ಅನುಭವ ಕೆಲವರಿಗೆ ಆಗತ್ತೆ. ಆಧ್ಯಾತ್ಮಿಕ ಪರಂಪರೆಯಲ್ಲಿ ಇದನ್ನು ದೈವಿಕ ಶಕ್ತಿಯ ಉಪಸ್ಥಿತಿಯ ಸಂಕೇತ ಎಂದು ಪರಿಗಣಿಸುತ್ತಾರೆ. ಗರ್ಭಿಣಿ ಮಹಿಳೆಗೆ ಅಕಸ್ಮಾತಾಗಿ ದೇವಾಲಯಗಳಿಗೆ ಹೋಗುವ ಆಸೆ, ಭಜನೆ ಕೇಳುವ ಆಸಕ್ತಿ, ಮಂತ್ರ ಪಠಣ, ಪೂಜೆಗಳಲ್ಲಿ ಭಾಗವಹಿಸುವ ಬಯಕೆ ಹೆಚ್ಚಾಗಬಹುದು. ಹಿಂದೆ ಆಸಕ್ತಿ ಇಲ್ಲದಿದ್ದರೂ ಇಂತಹ ಬದಲಾವಣೆಗಳು ಕಂಡುಬಂದರೆ ಅದನ್ನು ಶುಭ ಸೂಚನೆ ಎಂದು ಪರಿಗಣಿಸುತ್ತಾರೆ. ಜನಪದ ನಂಬಿಕೆಗಳ ಪ್ರಕಾರ ದೈವಿಕ ಮಗು ಜನಿಸುವ ಮನೆಗಳಲ್ಲಿ ಹಸುಗಳು ಮನೆಯತ್ತ ಬರ್ತಾವೆ, ಪಕ್ಷಿಗಳು ಹೆಚ್ಚು ಕಾಣಿಸಿಕೊಳ್ತಾವೆ, ನಾಯಿಗಳು ಶಾಂತವಾಗಿರ್ತವೆ ಅಂತ ಹೇಳಲಾಗುತ್ತೆ. ಇದು ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ, ಆದರೆ ಭಾರತೀಯ ಗ್ರಾಮೀಣ ಸಂಸ್ಕೃತಿಯಲ್ಲಿ ಇಂತಹ ನಂಬಿಕೆಗಳು ಬಹಳ ಪ್ರಸಿದ್ಧವಾಗಿವೆ.
ಪುರಾಣಗಳಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳ ಜನನದ ಸಮಯದಲ್ಲಿ ಮಳೆ ಸುರಿಯೋದು, ಆಕಾಶ ನಿರ್ಮಲವಾಗುವುದು, ದೇವಾಲಯದ ಗಂಟೆನಾದ ಕೇಳಿಸೋದು, ವಿಶೇಷ ನಕ್ಷತ್ರ ಸಂಯೋಗ ಇತ್ಯಾದಿ ಘಟನೆಗಳು ನಡೆದುವು ಎಂದು ಉಲ್ಲೇಖಿಸಲಾಗಿದೆ. ಉದಾಹರಣೆಗೆ ಶ್ರೀಕೃಷ್ಣನ ಜನನದ ಸಮಯದಲ್ಲಿ ಕಾರಾಗೃಹದ ಬಾಗಿಲುಗಳು ತಾನಾಗಿಯೇ ತೆರೆಯಲ್ಪಟ್ಟವು ಎಂಬ ಕಥೆಯೂ ಇದೆ. ಕೆಲವು ಮಕ್ಕಳು ಹುಟ್ಟಿದ ಕ್ಷಣದಿಂದಲೇ ಕಣ್ಣುಗಳಲ್ಲಿ ವಿಶಿಷ್ಟ ಹೊಳಪಿರುತ್ತೆ. ಅಪರೂಪದ ಶಾಂತ ಭಾವ, ಆಳವಾದ ದೃಷ್ಟಿ ಹೊಂದಿರ್ತಾರೆ ಎಂದು ಹಿರಿಯರು ಹೇಳೋದಿದೆ. ಇಂತಹ ಮಕ್ಕಳನ್ನು ನೋಡಿದಾಗ ಅನೇಕರಿಗೆ ವಿಚಿತ್ರ ನೆಮ್ಮದಿಯ ಅನುಭವವಾಗುತ್ತೆ. ಕೆಲವು ದೈವಿಕ ಮಕ್ಕಳು ಅತಿಯಾಗಿ ಅಳೋದಿಲ್ಲ, ಹೆಚ್ಚು ಕೋಪಗೊಳ್ಳೋದಿಲ್ಲ, ಶಾಂತವಾದ ಸ್ವಭಾವವನ್ನು ಹೊಂದಿರ್ತಾರೆ. ಆದರೆ ಪ್ರತಿಯೊಂದು ಮಗುವಿನ ಸ್ವಭಾವ ವಿಭಿನ್ನವಾಗಿರುತ್ತೆ. ದೈವಿಕ ಗುಣ ಹೊಂದಿರುವ ಮಕ್ಕಳು ದೇವರ ಚಿತ್ರಗಳನ್ನು ಇಷ್ಟಪಡ್ತಾರೆ, ದೇವಾಲಯಗಳಿಗೆ ಹೋಗಲು ಬಯಸ್ತಾರೆ, ಭಜನೆ ಕೇಳೋದು, ಧ್ಯಾನದಂತೆ ಶಾಂತವಾಗಿ ಕುಳಿತುಕೊಳ್ಳೋದು ಮುಂತಾದ ಲಕ್ಷಣಗಳನ್ನು ತೋರ್ತಾರೆ. ಪ್ರಹ್ಲಾದರು ಕೂಡ ಬಾಲ್ಯದಲ್ಲಿಯೇ ವಿಷ್ಣು ಭಕ್ತರಾಗಿದ್ದ ಕಥೆ ಇದಕ್ಕೆ ಪ್ರಸಿದ್ಧವಾದ ಉದಾಹರಣೆಯಾಗಿದೆ. ಅನೇಕ ಮಹಾತ್ಮರ ಜೀವನ ಚರಿತ್ರೆಗಳಲ್ಲಿ ಬಾಲ್ಯದಿಂದಲೇ ಪಕ್ಷಿಗಳಿಗೆ ಆಹಾರ ನೀಡೋದು, ಪ್ರಾಣಿಗಳನ್ನು ಪ್ರೀತಿಸೋದು, ಕೀಟಗಳಿಗೂ ಹಾನಿ ಮಾಡದಿರುವುದು ಎಂಬ ಗುಣಗಳ ಉಲ್ಲೇಖ ಸಿಗುತ್ತೆ. ಕರುಣೆ ದೈವಿಕ ಗುಣಗಳ ಪ್ರಮುಖ ಲಕ್ಷಣವೆಂದು ಪರಿಗಣಿಸಲಾಗಿದೆ. ದೈವಿಕ ಗುಣಗಳಿರುವ ಮಕ್ಕಳು ಸುಳ್ಳು ಹೇಳಲು ಇಷ್ಟಪಡೋದಿಲ್ಲ, ತಪ್ಪು ಕೆಲಸಗಳಿಗೆ ವಿರೋಧಿಸ್ತಾರೆ, ನ್ಯಾಯಬದ್ಧವಾಗಿ ನಡೆದುಕೊಳ್ತಾರೆ, ಯಾರಾದರೂ ಅಳುತ್ತಿದ್ದರೆ ದುಃಖ ಪಡುತ್ತಾರೆ, ಸಹಾಯ ಮಾಡಲು ಮುಂದಾಗ್ತಾರೆ, ನೋವನ್ನು ಅರ್ಥ ಮಾಡಿಕೊಳ್ಳುವ ಗುಣಗಳನ್ನು ತೋರಿಸ್ತಾರೆ. ಇದು ಆಧ್ಯಾತ್ಮಿಕ ಪರಿಪಕ್ವತೆಯ ಸಂಕೇತ ಅಂತ ಹೇಳಲಾಗತ್ತೆ. ಕೆಲವು ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಆಳವಾದ ಪ್ರಶ್ನೆಗಳನ್ನು ಕೇಳ್ತಾರೆ, ಜೀವನದ ಬಗ್ಗೆ ಚಿಂತಿಸ್ತಾರೆ, ದೊಡ್ಡವರಿಗೂ ಅಚ್ಚರಿ ಮೂಡಿಸುವ ಮಾತುಗಳನ್ನಾಡ್ತಾರೆ. ಇಂತಹ ಉದಾಹರಣೆಗಳನ್ನು ನಾವು ಅನೇಕ ಸಂತರ ಜೀವನದಲ್ಲಿ ಕಾಣಬಹುದು. ದೈವಿಕ ಸ್ವಭಾವದ ಮಕ್ಕಳು ಮರಗಳೊಂದಿಗೆ ಮಾತನಾಡ್ತಾರೆ, ಪಕ್ಷಿಗಳನ್ನು ಗಮನಿಸ್ತಾರೆ, ನದಿಗಳು, ಬೆಟ್ಟಗಳು, ಪ್ರಕೃತಿಯ ಬಗ್ಗೆ ಆಸಕ್ತಿ ತೋರುವ ಗುಣಗಳಿರ್ತಾವೆ. ಶ್ರೀರಾಮ ಕೂಡ ಪುತ್ರ ಕಾಮೇಷ್ಟಿ ಯಜ್ಞದ ನಂತರ ಜನಿಸಿದ ದೈವಿಕ ಅವತಾರ ಎಂದು ಪರಿಗಣಿಸಲಾಗತ್ತೆ. ಪ್ರಹ್ಲಾದ ಬಾಲ್ಯದಲ್ಲಿಯೇ ಭಗವಂತನ ಭಕ್ತನಾಗಿದ್ದ. ಆದಿ ಶಂಕರಾಚಾರ್ಯರ ಜನನಕ್ಕೂ ಮುನ್ನ ದೈವಿಕ ಆಶೀರ್ವಾದದ ಕಥೆಗಳು ಪ್ರಸಿದ್ಧವಾಗಿವೆ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಗಮನಿಸಬೇಕು. ದೈವಿಕ ಮಗು ಜನಿಸುವ ಲಕ್ಷಣಗಳ ಬಗ್ಗೆ ಹೇಳಲಾಗುವ ಹೆಚ್ಚಿನ ವಿಷಯಗಳೆಂದರೆ ಧಾರ್ಮಿಕ ನಂಬಿಕೆಗಳು, ಪುರಾಣಗಳ ವಿವರಣೆಗಳು, ಜನಪದ ಕಥೆಗಳು, ಆಧ್ಯಾತ್ಮಿಕ ಅನುಭವಗಳ ಆಧಾರಿತವಾಗಿರ್ತವೆ. ಇವುಗಳನ್ನು ವಿಜ್ಞಾನ ಸಂಪೂರ್ಣವಾಗಿ ದೃಢೀಕರಿಸೋದಿಲ್ಲ. ಆದರೆ ವಿಜ್ಞಾನ ಹೇಳೋದಂದ್ರೆ ಮಗುವಿನ ಸ್ವಭಾವ, ಬುದ್ಧಿವಂತಿಕೆ ಮತ್ತು ವ್ಯಕ್ತಿತ್ವ, ಆನುವಂಶಿಕತೆ, ಪರಿಸರ, ಶಿಕ್ಷಣ, ಪೋಷಕರ ಪ್ರಭಾವ ಇವುಗಳಿಂದ ರೂಪುಗೊಳ್ಳುತ್ತೆ ಎಂದು ಪರಿಗಣಿಸುತ್ತೆ. ದೈವಿಕ ಮಗು ಎಂದರೆ ಅದ್ಭುತ ಶಕ್ತಿಗಳನ್ನು ಪ್ರದರ್ಶಿಸುವ ಮಗು ಎಂಬುದಲ್ಲ. ನಿಜವಾದ ದೈವಿಕತೆ ಎಂದರೆ ಕರುಣೆ, ಪ್ರೀತಿ, ಸತ್ಯ, ಧರ್ಮ ಮತ್ತು ಸೇವೆಯ ಗುಣಗಳು. ಆಧ್ಯಾತ್ಮಿಕ ಪರಂಪರೆ ಹೇಳುವಂತೆ ಪ್ರತಿಯೊಂದು ಮಗು ದೇವರ ವರವೇ. ಆದರೆ ಕೆಲವು ಮಕ್ಕಳಲ್ಲಿ ಈ ದೈವಿಕ ಗುಣಗಳು ಹೆಚ್ಚು ಸ್ಪಷ್ಟವಾಗಿ ಕಾಣಿಸುತ್ತೆ. ಆದರೆ ಪ್ರತಿಯೊಬ್ಬ ಮಗುವಿನಲ್ಲಿಯೂ ಅಪಾರ ಸಾಮರ್ಥ್ಯ ಅಡಗಿರುತ್ತೆ. ಹೀಗಾಗಿ ದೈವಿಕ ಲಕ್ಷಣಗಳನ್ನು ಹುಡುಕುವುದಕ್ಕಿಂತ ಮಕ್ಕಳಲ್ಲಿ ಒಳ್ಳೆಯ ಮೌಲ್ಯಗಳನ್ನು, ಕರುಣೆ, ಸತ್ಯ ಮತ್ತು ಧರ್ಮವನ್ನು ಬೆಳೆಸೋದು ಮುಖ್ಯ. ಯಾಕಂದರೆ ನಿಜವಾದ ದೈವಿಕತೆ ಅದರಲ್ಲಿಯೇ ಅಡಗಿದೆ. ಮಗು ದೇವರ ರೂಪ ಎಂಬ ಮಾತಿನ ಅರ್ಥವೇ ಇದು. ಪ್ರತಿಯೊಂದು ಮಗುವಿನಲ್ಲೂ ದೈವಿಕತೆಯ ಕಿರಣ ಅಡಗಿರುತ್ತೆ. ಅವುಗಳನ್ನು ಮತ್ತಷ್ಟು ಹೊಳಪಾಗಿಸುವುದು ಪೋಷಕರ ಕರ್ತವ್ಯ. ನಿಮ್ಮ ಮಕ್ಕಳ ಗುಣಗಳನ್ನು ಗುರುತಿಸಿ ತಿದ್ದಿ ಬುದ್ಧಿ ಹೇಳಿದರೆ ಉತ್ತಮ ಸಮಾಜಕ್ಕೆ ಕೊಡುಗೆ ನೀಡಿದಂತಾಗತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.